ಸೊ ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೊಸ ವ್ಲಾಗ್ ಏನಪ್ಪ ಅಂತಂದರೆ, ಸೊ ನಮ್ಮ ಅತ್ತೆ ಬಂದಿದ್ದಾರೆ ಚೆನ್ನೈಯಿಂದ. ಸೊ ಅವ್ರಿಗೆ ಬೆಂಗಳೂರು ಸುತ್ತಿ ತೋರಿಸೋಣ ಅಂತ ಇವತ್ತು ಎಲ್ಲಿ ಹೋಗೋಣ ಅಂತ ಕೇಳಿದಾಗ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಐಡಿಯಾ ಬಂತು. ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಅರ್ಧ ದಾರಿಲಿ ಇನ್ನೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ, ಯಾರು ಅಂತ ತೋರಿಸ್ತೀನಿ, ಸರ್ಪ್ರೈಸ್ ಇರಲಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೋಗ್ತಾ ಇದೀವಿ, ಎಲ್ಲರೂ ಹೊರಟಿದ್ದೀವಿ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬ್ ಬರುತ್ತೆ. ಇಲ್ಲಿಂದ ಬನಶಂಕರಿಗೆ ಹೋಗಿ ಬನಶಂಕರಿಯಿಂದ ಮೆಟ್ರೋಲ್ ಹೋಗ್ತೀವಿ. ಲೆಟ್ಸ್ ಗೋ. ಸೊ ನಮ್ಮ ಅಮ್ಮಂಗೆ ಎಸ್ಕಲೇಟ್ರಲ್ಲಿ ಹೋಗೋಕೆ ತುಂಬ ಭಯ ಅಮ್ಮ, ಅದಕ್ಕೆ ನನಗೆ ಸ್ಟೆಪ್ಸಲ್ಲಿ ಹೋಗೋಕೆ ಭಯ. ಅದಕ್ಕೆ ನಡ್ಕೊಂಬರ್ತಾ ಇದ್ದಾರೆ. ನಮ್ಮ ಅತ್ತೆ ನನ್ನ ತಂಗಿ ಜಾಲಿಯಾಗಿ ಎಸ್ಕಲೇಟ್ರಲ್ಲಿ ಹೋಗ್ತಾ ಇದ್ದಾರೆ. ಯಾಕಮ್ಮ ಭಯ ನಿನಗೆ? ನಾನು ಇದೀನಿ ತಾನೆ, ಏನಕ್ಕೆ ಭಯ ಬೀಳ್ತೀಯ? ಹಾಂ, ತಲೆ ಸುತ್ತಂತ ನಮ್ಮ ಅಮ್ಮಂಗೆ. ಒಂದು ಸತಿ ಫೋರಮ್ಗೆ ಹೋಗಿದ್ದಾಗ, ಅವಾಗ ಒಂದು 5 years ಬ್ಯಾಕು, ಆ್ಯಕ್ಚುಲಿ ನಮ್ಮ ಅಪ್ಪಂಗೂ ತುಂಬ ಭಯ ಎಸ್ಕಲೇಟ್ರಲ್ಲಿ ಹೋಗೋಕ್ಕೆ. ನಾನು ಹೆಂಗೋ ನಮ್ಮ ಅಮ್ಮಂಗೆ ಧೈರ್ಯ ಹೇಳಿ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಎಸ್ಕಲೇಟ್ರಲ್ಲಿ. ಅವ್ರನ್ನ ಮುಂದೆ ಹಚ್ಬಿಟ್ಟು ನಾನು ಹಿಂದೆ ಇದ್ದೆ. ನಮ್ಮಮ್ಮ ತುದಿ ಕಾಲಿಟ್ಟು ಹಿಂಗೆ ಬೀಳೋಕೆ ಹೋಗ್ಬಿಟ್ಟು ನಾನು ಹಿಂದೆ ಇಟ್ಕೊಂಡಿರಲಿಲ್ಲ, ಸರಿಯಾಗಿ ಬೀಳೋರು. ನನಗೂ ಸುಸ್ತಾಗೋಯ್ತು. ಸೊ ಸ್ಟೆಪ್ಸಲ್ಲಿ ಕರ್ಕೊಂಬಂದ್ಬಿಟ್ರು ನಮ್ಮಮ್ಮ. ಅವರಿಬ್ಬರು ಎಸ್ಕಲೇಟ್ರಲ್ಲಿ ಬಂದಿದ್ದಾರೆ. ಸೊ ನೋಟ್ ದಿಸ್, ನಮ್ಮ ಅಮ್ಮಂಗೆ ಎಸ್ಕಲೇಟ್ರಲ್ಲಿ ಹೋಗೋಕೆ ಭಯ. ಒಂದಲ್ಲ ಒಂದಿನ ಅಭ್ಯಾಸ ಮಾಡಿಸಿ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್, ಫೈನಲಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ ಇವಾಗ. ಸೊ ನಮ್ಮ ಜೊತೆ ಯಾರು ಆಲ್ರೆಡಿ ಮುಖ ತೋರಿಸ್ಬಿಟ್ಲು ಅವ್ರು. ಸೊ ನಮ್ಮ ಜೊತೆ ಪ್ರತಿಮಾ ಅವರು ಬರ್ತಾ ಇದ್ದಾರೆ. ಮಾತಾಡು, ನಿನ್ನ ಬ್ಲಾಗಲ್ಲಿ ನಾನು ಮಾತಾಡೋಲ್ವಾ? ನನ್ನ ಬ್ಲಾಗಲ್ಲಿ ನೀನು ಮಾತಾಡು. ಸೊ ಇವತ್ತು ನಾವು ಪ್ರತಿಮಾ, ಅಮ್ಮ, ಅತ್ತೆ, ಅಕ್ಕ, ನನ್ನ ತಂಗಿ, ಅವಳು ಕ್ಯಾಮ್ರಾಗೆ ಬರೋಲ್ಲ. ಸೊ ಎಲ್ಲರೂ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಇದೇ ಸರ್ಪ್ರೈಸು, ಪ್ರತಿಮಾ ಬರ್ತಾ ಇಲ್ಲ, ಅದೇ ಸರ್ಪ್ರೈಸು. ಲೆಟ್ಸ್ ಗೋ. ಏನು ಮಾಡಿದ್ರಿ? ತಿಂದ್ರಾ ಚೆನ್ನಾಗೆ? ಏನಕ್ಕೆ ಯಾವಾಗಲೂ ಲೇಟಾಗಿ ಬರೋದು ನೀವು? ಅದು ಅಪ್ಪ ಬಂದಿದ್ರಾ? ಹಾಂ, ರೀಸನ್ಸ್ ಗೈಸ್, ಯಾವಾಗಲೂ ಲೇಟು, ಎಲ್ಲೋದ್ರೂ ಲೇಟು. ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ಇವಳೇನಂತ. ಸೊ ನಾವಿವಾಗ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಕುಡಿ. ಸೊ ಫೈನಲಿ ಆಫ್ಟರ್ 45 ಮಿನಿಟ್ಸ್ವರೆಗೂ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ತುಂಬ ಲೇಟ್ ಆಗೋಯ್ತು. ನಮ್ಗೆ ಗೊತ್ತಿರಲಿಲ್ಲ 4:30ಗೆ ಓಪನ್ ಅಂತ. ಇಲ್ಲ ಅಂದರೆ ಟೈಮ್ ನೋಡ್ಕೊಂಡು ಆರಾಮಾಗಿ ಬರ್ತಾಯಿದ್ದೆ. ಮಿಸ್ ಆಗೋಯ್ತು. ನೋಡಿರಲಿಲ್ಲ ಟೈಮ್, ನಾನು ಯಾವಾಗಲೂ ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಇವಾಗ ಬಂದಿದ್ದೀವಿ, ಒಳಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಸ್ಕಾನ್ ಟೆಂಪಲ್ ಯಾರ್ಯಾರು ನೋಡಿಲ್ಲ ಇಲ್ಲೇ ನೋಡ್ಕೊಳ್ಳಿ. ಇಲ್ಲಿ ಬಂದು ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ನೆಮ್ಮದಿ ಅನಿಸುತ್ತೆ. ಗೊತ್ತಿಲ್ಲ. ಇವಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡ್ರೆ ಕುತ್ಕೊಂಡು ಇಲ್ಲಿ ಬಂದು ಹೌ ಟು ಇಟ್ ಪ್ರಸಾದ ವಿತೌಟ್ ಸ್ಟ್ಯಾಂಡಿಂಗ್ ಇನ್ ಲೈನ್. ಓಕೆ, ಹೌ ಟು ಇಟ್ ಪ್ರಸಾದ ವಿತೌಟ್ ಸ್ಟ್ಯಾಂಡಿಂಗ್ ಇನ್ ಕ್ಯೂ. ಏನಿಲ್ಲ, ಒಂದು ಖಾಲಿ 2 ಕೊಟ್ಬಿಟ್ಟಿದ್ರು ಅಂತಲ್ಲಿ. ಇದನ್ನ ಇಟ್ಕೊಂಡು ಎಲ್ಲರ ಹತ್ರನೂ ಸ್ವಲ್ಪ ಪ್ರಸಾದ ಹಾಕ್ಸ್ಕೊಂಡು ತಿಂತಾ ಇದ್ದೀವಿ. ಅದಕ್ಕೆ ನಾವು ರೋಹನ್, ರಾಕಿಂಗ್ ಸ್ಟಾರ್ ರೋಹನ್ ಅರಸ್. ಯುವರ್ಸ್ ಅರಸ್.
ಎಲ್ಲೋದ್ರೂ ಈ ಹುಡುಗಿ ಗೋಲ್ಗಪ್ಪ ತಿನ್ನುತ್ತೆ. ಯಾಕೋ ಬ್ಲರ್ ಆಗಿಬಿಟ್ಟಿದೆಯಾ, ಇರೋದು ನಿಮಿಷ. ಏಯ್ ಎಲ್ಲೋದ್ರೂ ಗೋಲ್ಗಪ್ಪ ತಿಂತಾಳೆ. ಚೆನ್ನಾಗಿದ್ಯಾ? ಎಲ್ಲರಿಗಿಂತ ಜಾಸ್ತಿ ನೀನೇ ತಿಂದಿರೋದು. ಇವರಿಂದ ತಿನ್ಲು ಅವಳಿಂದ ತಿಂದ್ರು, ಅದಕ್ಕೆ ಅವ್ರ ಪ್ಲೇಟ್ ತಿನ್ನೋದು. ಪ್ಲೇಟ್ ಹೆಂಗಾಗ ತಿನ್ನೋದು? ಏನು ಏನಿಲ್ಲ. ಚೆನ್ನಾಗಿದ್ಯಾ? ಸಾಕು. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಏನಾಯ್ತು ಗೊತ್ತಾ, ಒಳಗೆ ಏನಾಯ್ತು ಅಂದರೆ, ಸೊ ಒಳಗೆ ಹೋಗಿದ ತಕ್ಷಣ ಅಲ್ಲಿ ಎಂಟ್ರಿಗೆ ಬಿಡ್ತಾ ಇರ್ತಾರಲ್ಲ, ಅವ್ರು ನನ್ನ ನೋಡಿ ರೆಕಗ್ನೈಸ್ ಮಾಡಿ ಒಳಗೆ ನನ್ನನ್ನು ಸ್ಪೆಷಲ್ ಎಂಟ್ರಿಗೆ ಬಿಟ್ಟರು. ಸ್ಪೆಷಲ್ ಎಂಟ್ರಿ ಹೋಗಿ ಅಲ್ಲಿ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಕುತ್ಕೊಂಡು ಡೈರೆಕ್ಟ್ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬ್ರೋ. ಈ ಬ್ಲಾಗ್ ನೋಡ್ತಾ ಇದ್ದರೆ ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಸ್ಪೆಷಲ್ ಎಂಟ್ರಿಗೆ ಬಿಟ್ಟಿದ್ದಕ್ಕೆ. ಸೊ ದರ್ಶನ ಮುಗೀತು, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಮೆಟ್ರೋ ಟ್ರೈನ್ ಬಂದುಬಿಡ್ತು. ಸೊ ಹೋಗ್ತಾ ಇದೀವಿ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಎಂಡ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ಪ್ರತಿಮಾ ಅವ್ರು ಓಡ್ತಾ ಇದ್ದಾರೆ, ಬನಶಂಕರಿ ಬಂತು. ಸೊ ನಾವು ಇಲ್ಲಿಂದ ಆಟೋಲಿ ನಮ್ಮ ಮನೆಗೆ ಹೋಗ್ತೀವಿ. ಪ್ರತಿಮಾ ಅವ್ರು ಇಲ್ಲಿಂದ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಯಾಕೆ ಬೇಜಾರಾಗಬೇಡ, ಪರವಾಗಿಲ್ಲ, ಮತ್ತೆ ಸಿಗೋಣ. ಸೊ ಆ್ಯಕ್ಚುಲಿ ನಾಳೆ ಶೂಟ್ ಇದೆ ಅವಳಿಗೆ, ಹೈದ್ರಾಬಾದ್ ಹೋಗ್ತಾ ಇದ್ದಾಳೆ ಅವಳು. ಸೊ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ಪ್ರತಿಮಾ ಸಿಗಲ್ಲ. ಐ ಮಿಸ್ ಯು ಪ್ರತಿಮಾ. ಬಾಯ್ ಹೇಳಿ, ಇಲ್ಲಿ ನನ್ನ ಬ್ಲಾಗಿಗೆ ಫಸ್ಟ್ ಬಾಯ್ ಹೇಳಿ. ಬಾಯ್. ಓಕೆ ಬಾಯ್.